ಮಂಗಳೂರು ಮಳೆ ಆರ್ಭಟಕ್ಕೆ ಜನರು ತತ್ತರಿಸೋಗಿದ್ದಾರೆ. ಭಾರೀ ಮಳೆಗೆ ಕುಸಿದು ಬಿದ್ದಂತ ಬೃಹತ್ ತಡೆಗೋಡೆ ಅಪಾರ್ಟ್ಮೆಂಟ್ ಮೇಲೇನೆ ಕುಸಿದು ಬಿದ್ದಿದೆ. ಅವಾಂತರ ಸೃಷ್ಟಿಯಾಗಿದೆ. ಕದ್ರಿ ಶೋಭಾಗ್ ಸುಂದರಿ ಅಪಾರ್ಟ್ಮೆಂಟ್ ಹಿಂಬದಿ ನಡೆದಿರೋ ಘಟನೆ ಇದು. ಅಪಾರ್ಟ್ಮೆಂಟ್ ಮೊದಲ ಮಹಡಿಯ 2 ಕೊಠಡಿಗಳಿಗೆ ಹಾನಿ ಉಂಟಾಗಿದೆ. ಕ್ಷಣಕ್ಕೂ ಗುಡ್ಡದ ಮಣ್ಣು ಕುಸಿತಾ ಇದೆ. ಈಗಾಗಲೇ ಹಾನಿಗೊಂಡ 2 ಫ್ಲಾಟ್ನವರ ಸ್ಥಳೀಯರನ್ನ ಅಂದ್ರೆ ಅಲ್ಲಿನ ಜನರನ್ನ ಸ್ಥಳಾಂತರ ಮಾಡಲಾಗಿದೆ. ಮತ್ತಷ್ಟು ಆತಂಕ ಶುರುವಾಗಿದೆ. ಮಣ್ಣು ಸಡಿಲ ಆಗ್ತಾ ಇರೋದ್ರಿಂದ ನೋಡಿ, ಗುಡ್ಡ ಕುಸಿತ ಆಗುವಂತ ಭಯ, ಆತಂಕ ಅಲ್ಲಿನ ಸ್ಥಳೀಯರಿಗೆ ಎದುರಾಗಿದೆ. ನಮ್ಮ ಪ್ರತಿನಿಧಿ ಆದಿತ್ಯ ಒಂದು ವಾಕ್ ಥ್ರೂ ನಡೆಸಿದ್ದಾರೆ, ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ನೋಡೋಣ ಅಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂತ. ಮಂಗಳೂರಿನಲ್ಲಿ ಮಹಾಮಳೆ ಸೃಷ್ಟಿಸಿರುವಂತಹ ಅವಾಂತರಗಳು ಒಂದೆರಡಲ್ಲ, ಅನೇಕ ಪ್ರದೇಶಗಳಿಗೆ ಗುಡ್ಡ ಕುಸಿದಂತಹ ವಾತಾವರಣ ನಿರ್ಮಾಣವಾಗಿದೆ. ಇನ್ನೊಂದು ಕಡೆಯಲ್ಲಿ ಒಂದು ಅಪಾರ್ಟ್ಮೆಂಟ್ನ ತಡೆಗೋಡೆ ಕುಸಿದು ಅದರ ಮೇಲ್ಭಾಗದ ಗುಡ್ಡ ಕುಸಿದು ಒಂದು ದೊಡ್ಡ ದುರಂತವೇ ಸಂಭವಿಸಿದೆ. ಅಥವಾ ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು ಎಷ್ಟು ಭಯಾನಕವಾಗಿದೆ ಈ ಒಂದು ದೃಶ್ಯ ಅನ್ನುವಂಥದ್ದು. ಇದೊಂದು ಕದ್ರಿ ಸಮೀಪದ ಶೂಭಾಗ್ ಅನ್ನುವಂಥ ಪ್ರದೇಶದಲ್ಲಿರುವಂತಹ ಒಂದು ಫ್ಲಾಟ್ ಇದು. ಇಲ್ಲಿ ಇರುವಂತಹ ಈ ಒಂದು ಫ್ಲಾಟ್ ಏನಿದೆ ಸುಂದರಿ ಅಪಾರ್ಟ್ಮೆಂಟ್, ಅದರ ಮೇಲ್ಭಾಗದಲ್ಲಿರುವಂತಹ ಒಂದು ಗುಡ್ಡದ ರೀತಿಯ ಪ್ರದೇಶ ಕುಸಿದಿರುವಂಥದ್ದು. ರಿಟೈನಿಂಗ್ ವಾಲ್ ಇದ್ರೂ ಕೂಡ ಅದೆಲ್ಲವನ್ನ ದಾಟಿ ಇಲ್ಲಿ ಗುಡ್ಡ ಕುಸಿತವಾಗಿದೆ, ಮಣ್ಣು ಕುಸಿತವಾಗಿದೆ. ಫ್ಲಾಟ್ನ ಕೆಳಭಾಗಕ್ಕೆ ಬಂದು ಆ ಮೇಲ್ಭಾಗದ ಗುಡ್ಡದ ಮಣ್ಣು ಬಂದು ಅಪ್ಪಳಿಸಿರುವಂತದ್ದು ತಾವು ದೃಶ್ಯದಲ್ಲಿ ಗಮನಿಸಬಹುದು. ರಿಟೈನಿಂಗ್ ವಾಲ್ ಸಮೇತ ಅದು ಕಿತ್ತು ಬಂದಿದೆ. ಇದರೊಂದಿಗೆ ಅಪಾರ್ಟ್ಮೆಂಟ್ಗೂ ಕೂಡ ಬಹಳ ಒಂದು ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗಿದೆ. ಅಪಾರ್ಟ್ಮೆಂಟ್ನ ಏನು ಕೆಳಭಾಗದ ಪಿಲ್ಲರ್ಗಳಿದೆಯೋ ಅದಕ್ಕೂ ಕೂಡ ಹಾನಿಯಾಗಿರುವಂಥದ್ದನ್ನು ಗಮನಿಸಬಹುದು. ಇದು ನಿನ್ನೆ ಸುರಿದಂತಹ ಮಳೆಯ ಒಂದು ಅವಾಂತರ. ಮಂಗಳೂರು ಭಾಗದ ಅನೇಕ ಪ್ರದೇಶಗಳಲ್ಲಿ ಇಂಥದ್ದೇ ಒಂದು ಪರಿಸ್ಥಿತಿ ಸದ್ಯ ನಿರ್ಮಾಣವಾಗಿದೆ. ಅದೃಷ್ಟವಶಾತ್ ಈ ಒಂದು ಘಟನೆ ನಡೆಯುವಂಥ ಸಂದರ್ಭ ಅಲ್ಲಿ ಯಾರು ಇರಲಿಲ್ಲ. ಅಂದ್ರೆ ಏನು ಫ್ಲಾಟ್ನ ನಿವಾಸಿಗಳಿಗೆ ಓಡಾಟಕ್ಕೆ ಕೂಡ ಅಲ್ಲೊಂದು ವ್ಯವಸ್ಥೆಗಳು ಇದೆ, ಓಡಾಟವನ್ನ ಮಾಡೋದಕ್ಕೆ ಕೂಡ. ಹಾಗಾಗಿ ಸುತ್ತಮುತ್ತ ವಾಹನ ಆಗಿರಲಿ ಅಥವಾ ಆ ಮಣ್ಣು ಕುಸಿದಿರುವಂತಹ ಪ್ರದೇಶದಲ್ಲಿ ಯಾರು ಇರಲಿಲ್ಲ. ಯಾರು ಇಲ್ಲದ ಕಾರಣದಿಂದಾಗಿ ಒಂದು ಅಪಾಯ ತಪ್ಪಿದೆ. ಆದ್ರೂ ಕೂಡ ಈಗ ಒಂಥರ ಆತಂಕದ ಸ್ಥಿತಿಯೇ ಇದೆ. ಕ್ಷಣಕ್ಕೂ ಅಲ್ಲಿ ಮಣ್ಣು ಕುಸಿತವಾಗ್ತಾ ಇದೆ. ಅಥವಾ ದೃಶ್ಯದಲ್ಲಿ ಗಮನಿಸಬಹುದು. ಇದು ಇಲ್ಲಿಗೆ ನಿಲ್ಲುವಂತಹ ವಾತಾವರಣ ಸದ್ಯ ಕಾಣಿಸ್ತಾ ಇಲ್ಲ. ಮೇಲ್ಭಾಗದಲ್ಲೂ ಕೂಡ ಒಂದಿಷ್ಟು ಕಟ್ಟಡಗಳು ಇರುವಂತದನ್ನ ಗಮನಿಸಬಹುದು. ಒಂದು ದೊಡ್ಡ ತಡೆಗೋಡೆ ರಿಟೈನಿಂಗ್ ವಾಲ್ ಇದ್ರೂ ಕೂಡ ಅದನ್ನು ದಾಟಿ ಈಗ ಈ ಗುಡ್ಡ ಕುಸಿತ ಸಂಭವಿಸಿದೆ. ಹಾಗಾಗಿ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಮಂಗಳೂರಿನ ಅನೇಕ ಪ್ರದೇಶಗಳಲ್ಲಿ ಇಂಥದ್ದೇ ಪರಿಸ್ಥಿತಿ ಇದೆ. ಹಾಗಾಗಿ ಇಂಥ ಅಪಾಯಕಾರಿ ಸ್ಥಿತಿ ಇದ್ರೆ ಅಂದ್ರೆ ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅಪಾಯ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಇದ್ರೆ, ಅಂತ ಒಂದು ಸ್ಥಿತಿ ಇದ್ರೆ ತಕ್ಷಣ ಅಲ್ಲಿಂದ ಸ್ಥಳಾಂತರವಾಗಬೇಕು. ಜಿಲ್ಲಾಡಳಿತ ಕೂಡ ಈ ರೀತಿ ಹೆಲ್ಪ್ ಮಾಡೋದಕ್ಕೆ ಸರ್ವಸನ್ನದ್ಧವಾಗಿದೆ. ಬೇಕಾದಂತ ಪುನರ್ವಸತಿ ಕೇಂದ್ರ ಕೂಡ ರೆಡಿಯಾಗಿದೆ. ಹಾಗಾಗಿ ಜನರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿರುವಂತ ಅವಶ್ಯಕತೆ ಸದ್ಯ ನಿರ್ಮಾಣವಾಗಿದೆ. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ TV5 ಮಂಗಳೂರು.